ಕೇಂದ್ರ ಸರ್ಕಾರ ಇವತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಹಿಂದಿ ಸಂಸ್ಕೃತಿಯನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BJP ಪಕ್ಷದ ಮುಖಂಡರು ಯಾರು ಹಿಂದಿ ವಿರೋಧವಾಗಿ, ಹಿಂದಿ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಈ ನಾಡ ದ್ರೋಹಿಗಳು. ಕಲಿಸಿ ಹಂಗಾದ್ರೆ ಎಲ್ಲ ಭಾಷೆನೂ, ಮರಾಠಿ ಕಲಿಸಿ, ತಮಿಳು ಕಲಿಸಿ, ಮಲಯಾಳಿ ಕಲಿಸಿ, ಎಲ್ಲರೂ ಕಲಿಸಿ. ಹಿಂದಿ ಯಾಕೆ ಒಂದು ಕಲಿಸ್ತೀರಾ? ಇವತ್ತು ನಾನು ಬ್ಯಾಂಕ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಉದ್ಯಮಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ಯಾರಿದ್ದಾರೋ ನಿಮ್ಮಲ್ಲಿ ಇರುವಂಥ ಎಲ್ಲ ಇದನ್ನು ಕೂಡ ಬದಲಾವಣೆ ಮಾಡಿ ಕನ್ನಡಮಯ ಮಾಡಿ. ಕರ್ನಾಟಕದಲ್ಲಿ ಹಿಂದಿ ಭಾಷೆಯನ್ನು ಯಾಕೆ ಕಡ್ಡಾಯವಾಗಿ ಕಲಿಬೇಕು? ನಾವ್ಯಾರೂ ಕೂಡ ರಾಷ್ಟ್ರ ಭಾಷೆ ಹಿಂದಿ ಅಂತ ನಾವು ಒಪ್ಕೊಂಡಿಲ್ಲ. ಎಲ್ರಿಗೂ ಇದ್ದಂಗೆ ಸಂವಿಧಾನ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೂ ಇದೆ, ತಮಿಳುನಾಡಿಗಿದೆ, ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೂ ಇದೆ. ಎಲ್ಲೂ ಇಲ್ಲದೆ ಇರುವಂಥದ್ದನ್ನು ಕನ್ನಡಿಗರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರುವಂಥದ್ದು ಇದೆಯಲ್ಲ, ಇದು ಸರ್ಕಾರದ, ಕೇಂದ್ರ ಸರ್ಕಾರ ಇವತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲಿ ಹಿಂದಿ ಸಂಸ್ಕೃತಿಯನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BJP ಪಕ್ಷದ ಮುಖಂಡರು ಯಾರು ಹಿಂದಿ ವಿರೋಧವಾಗಿ, ಹಿಂದಿ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಈ ನಾಡ ದ್ರೋಹಿಗಳು, ಕನ್ನಡ ದ್ರೋಹಿಗಳು. ಒಂದು ಶೋಭಾ ಕರಂದ್ಲಾಜೆ ಕನ್ನಡದ ದ್ರೋಹಿ, ಒಬ್ಬ ಸುರೇಶ್ ಕುಮಾರ್ ಕನ್ನಡದ ದ್ರೋಹಿ, ಒಬ್ಬ ಕಾಗೇರಿ ಕನ್ನಡದ ದ್ರೋಹಿ, ಮತ್ತೆ ಒಬ್ಬ ಯತ್ನಾಳ್ ಕನ್ನಡದ ದ್ರೋಹಿ, ಹೊರಟ್ಟಿಯವರು. ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ, ಹೊರಟ್ಟಿಯವ್ರನ್ನ ಒಬ್ಬ ಪ್ರಬುದ್ಧ ರಾಜಕಾರಣಿ. ಇವರಿಗೆ ಈ ಭಾಷೆ ಮೇಲೆ, ಯಾಕೆಂತ ಹೇಳಿದ್ರೆ ಉತ್ತರ ಕರ್ನಾಟಕದಿಂದ ಬಂದಂಥವ್ರಿಗೆ ಅವ್ರಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅಂಥ ಹೊರಟ್ಟಿಯವರು ಇವತ್ತು ಈ ಹಿಂದಿ ವಿರುದ್ಧವಾಗಿ ಮಾತನಾಡ್ತಾರೆ, ಹಿಂದಿ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ನೋವಾಗಬೇಡ. ಪುನರ್ ಪರಿಶೀಲನೆ ಮಾಡಿ. ಯಾರೋ ಒಬ್ಬ ಪೋಷಕರು ಗುಲ್ಬರ್ಗಾದಲ್ಲಿ ನಿನ್ನೆ ದ್ವಿಭಾಷಾ ಸೂತ್ರ ಬೇಡ, ಎಲ್ಲ ಭಾಷೆನೂ ಕಲಿಬೇಕು. ಕಲಿಸಿ ಹಂಗಾದ್ರೆ ಎಲ್ಲ ಭಾಷೆನೂ, ಮರಾಠಿ ಕಲಿಸಿ, ತಮಿಳು ಕಲಿಸಿ, ಮಲಯಾಳಿ ಕಲಿಸಿ, ಎಲ್ಲರೂ ಕಲಿಸಿ. ಹಿಂದಿ ಯಾಕೆ ಒಂದು ಕಲಿಸ್ತೀರಾ? ಹಿಂದಿಯಿಂದ ನಮ್ಗೆ ಏನೂ ಆಗಬೇಕಾಗಿಲ್ಲ. ಹೇಳಿ ಯಾರಾದ್ರೂ ಇಲ್ಲಿ ಇಲ್ಲಿಂದ ಹೋಗಿ ಹಿಂದಿಯಲ್ಲಿ ದೊಡ್ಡ ಸಾಧನೆ ಮಾಡಿ ದೊಡ್ಡ ಎತ್ತರದ ಮಟ್ಟಕ್ಕೆ ಬೆಳೆದವ್ರೆ ಅಂತ ಹೇಳಿದ್ರು. ಕೇವಲ ಅದು ಒಂದು ಭಾಷೆ, ಕೇವಲ ಅದು ಒಂದು ಭಾಷೆ ಅಷ್ಟೇ. ಅದು ರಾಷ್ಟ್ರ ಭಾಷೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಬ್ಯಾಂಕ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಉದ್ಯಮಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ಯಾರಿದ್ದಾರೋ ನಿಮ್ಮಲ್ಲಿ ಇರುವಂಥ ಎಲ್ಲ ಇದನ್ನು ಕೂಡ ಬದಲಾವಣೆ ಮಾಡಿ ಕನ್ನಡಮಯ ಮಾಡಿ. ಈ BJPಯವರು ಬೇರೆ ಕೆಲಸನ ಇಲ್ಲ. ನಾವು ಕನ್ನಡ ಪರ ಹೋರಾಟಗಾರರು, ನಾವು ಯಾವತ್ತೂ ಕೂಡ ಪಕ್ಷಾತೀತ, ನಾವೆಲ್ಲರೂ ಒಪ್ಕೊಳ್ತೀವಿ ಅಲ್ವಾ? ಪಕ್ಷಾತೀತವಾಗಿ ಹೋರಾಟ ಮಾಡುವಂಥವ್ರು ನಾವು ಕನ್ನಡ ಪರ ಹೋರಾಟಗಾರರು. ನಮಗೆ ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಜನತಾದಳ ಮತ್ತೊಂದಲ್ಲ. ನಮಗೆ ಭಾಳ ನಮ್ಮ ಕಣ್ಣು ಮುಂದೆ ಕಾಣೋದು ನನ್ನ ಭಾಷೆ ಕನ್ನಡ. ಅದಕ್ಕೆ ಆದ್ಯತೆಯನ್ನು ಯಾರು ಕೊಡೋಲ್ಲ ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದೀವಿ. ನಾನು 82ರಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅನೇಕ ಹೋರಾಟಗಳನ್ನು ಮಾಡಿದ್ದೀನಿ, ಸಾವಿರಾರು ಹೋರಾಟಗಳನ್ನು ಮಾಡಿದ್ದೀವಿ. ಎಲ್ಲೂ ಯಾವತ್ತೂ ಕೂಡ ಕನ್ನಡದ ವಿಚಾರದಲ್ಲಿ ನಾವು ರಾಜಿ ಆಗಿಲ್ಲ, ಕನ್ನಡದ ವಿಚಾರದಲ್ಲಿ ರಾಜಿ ಆಗಿಲ್ಲ.